ನಮಸ್ಕಾರ. ಇವತ್ತು ಮತ್ತೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಯೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೀನಿ. ಸ್ವಾತಂತ್ರ್ಯದ ಹೋರಾಟದ ಯಜ್ಞಕ್ಕೆ ಪುರುಷರು ಎಷ್ಟನ್ನ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ರೋ ಅಷ್ಟೇ ಭಾರತದ ತಾಯಂದಿರು ಕೂಡ ತಮ್ಮನ್ನ ತಾವು ಅರ್ಪಣೆಯನ್ನ ಮಾಡಿಕೊಂಡಿದ್ರು. ಒಬ್ಬ ಪುಟ್ಟ ಬಾಲಕಿಯೊಂದಿಗೆ ತಮ್ಮ ಮುಂದೆ ಆಕೆಯ ಹೋರಾಟವನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನೀರಾ ಆರ್ಯ ಅನ್ನುವಂತಹ ಒಬ್ಬ ಪುಟ್ಟ ಬಾಲಕಿ, ಅಗರ್ಭ ಶ್ರೀಮಂತನ ಮಗಳು. ಶಾಲಾ ಕಾಲೇಜುಗಳಲ್ಲೂ ಕೂಡ ಹೋರಾಟದ ಕಿಚ್ಚನ್ನ ಇಟ್ಟುಕೊಂಡು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಲೇಬೇಕು ಅಂತ ಹೇಳಿ ಹುಟ್ಟಿರ್ತಕ್ಕಂತಹ ಒಬ್ಬ ಮಹಿಳೆ ನೀರಾ ಆರ್ಯ. ಮುಂದೆ ಗರ್ಭ ಶ್ರೀಮಂತರ ಮಗಳು. ಆ ಶ್ರೀಮಂತ ತನ್ನ ಮಗಳು ಚೆನ್ನಾಗಿರ್ಬೇಕು ಅಂತೇಳಿ ಬ್ರಿಟಿಷ್ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಶ್ರೀಕಾಂತ್ ಜೈರಂದನ್ ದಾಸ್ ಅನ್ನುವಂತಹ ಒಬ್ಬ ಅಧಿಕಾರಿಗೆ ಕೊಟ್ಟು ಮದುವೆಯನ್ನ ಮಾಡಿಕೊಡ್ತಾನೆ. ಮುಂದೆ ಎಂತಹ ಕಷ್ಟಕರ ಸಂದರ್ಭ ಬರುತ್ತೆ ಅಂತಂದ್ರೆ, ಈಕೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಹುಟ್ಟಿರ್ತಕ್ಕಂತಹ ಮಹಿಳೆ ಅನ್ನುವಂತಹ ರೀತಿಯಲ್ಲಿ ತನ್ನನ್ನ ತಾನು ಸ್ವಾತಂತ್ರ್ಯದ ಹೋರಾಟದ ಯಜ್ಞಕ್ಕೆ ತೊಡಗಿಸಿಕೊಂಡಿರ್ತಾಳೆ. ಯಾವಾಗ ಸುಭಾಷ್ ಚಂದ್ರ ಬೋಸರ ಸಂಪರ್ಕಕ್ಕೆ ಈಕೆ ಬರ್ತಾಳೋ, ಸುಭಾಷ್ ಚಂದ್ರ ಬೋಸರ INA ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮಹಿಳಾ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾಳೆ. ಅದಕ್ಕಿಂತ ಮೊದಲು ಗುಪ್ತಚರ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾಳೆ. ಹೀಗೆ ಕೆಲಸ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆಕೆಗೆ ಒಂದು ಸಂಗತಿ ಗೊತ್ತಾಗುತ್ತೆ. ಏನು ಅಂತಂದ್ರೆ, ಆಕೆಯ ಗಂಡ ಬ್ರಿಟಿಷ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಬ್ರಿಟಿಷ್ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕೆಯ ಗಂಡನಿಗೆ ಒಂದು ಬ್ರಿಟಿಷರಿಂದ ಆಜ್ಞೆ ಪಾಸ್ ಆಗುತ್ತೆ. ಆ ಆಜ್ಞೆ ಏನು ಅಂತಂದ್ರೆ, ಸುಭಾಷ್ ಚಂದ್ರ ಬೋಸ್ ಅವರನ್ನ ಎನ್ಕೌಂಟರ್ ಮಾಡಬೇಕು. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಈ ವಿಷಯ ತಿಳಿದಂತಹ ನೀರಾ ಆರ್ಯ ಸುಭಾಷ್ ಚಂದ್ರ ಬೋಸ್ ಅವರನ್ನ ಭೇಟಿ ಮಾಡ್ತಾಳೆ. ಭೇಟಿ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆಯ ಗಂಡ ಸುಭಾಷ್ ಚಂದ್ರ ಬೋಸ್ ಅವರ ಮೇಲೆ ಗುಂಡಿನ ಸುರಿಮಳೆಯನ್ನ ಮಾಡ್ತಾನೆ. ಈಕೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಹುಟ್ಟಿರ್ತಕ್ಕಂತಹ ಮಹಿಳೆ ಅಂತ ಹೇಳಿ ತನ್ನನ್ನು ತಾನು ಗುರುತಿಸಿಕೊಂಡಂತಹ ಕಾರಣಕ್ಕಾಗಿ ಈಕೆ ಏನ್ ಮಾಡ್ತಾಳೆ ಅಂತಂದ್ರೆ, ತನ್ನ ಕೈನಲ್ಲಿರುವಂತಹ ಸಣ್ಣ ಕತ್ತಿಯನ್ನ ತಗೊಂಡು ತನ್ನ ಗಂಡನ ಎದೆಗೆ ಇಟ್ಟು ಬಿಡ್ತಾಳೆ. ಅಂದ್ರೆ ಸ್ವಾತಂತ್ರ್ಯವನ್ನ ಕೊಡಿಸ್ಬೇಕು ಅಂತೇಳಿ ಹೋರಾಟ ಮಾಡ್ತಿರ್ತಕ್ಕಂತಹ ಇಡೀ ಯುವಕರನ್ನ ಒಂದು ಮಾಡ್ತಾ ಇರತಕ್ಕಂತಹ, ದೇಶ ವಿದೇಶಗಳಲ್ಲಿ ಭಾರತೀಯರನ್ನ ಒಂದು ಮಾಡಿ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ತಾ ಇರತಕ್ಕಂತಹ ಸುಭಾಷ್ ಚಂದ್ರ ಬೋಸರ ಒಂದು ಹೋರಾಟದ ಉತ್ತುಂಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸರ ಹತ್ಯೆ ಆದರೆ ಸಮಸ್ಯೆ ಆದೀತೆಂದು ತನ್ನ ಗಂಡನನ್ನೇ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ತನ್ನ ಗಂಡನನ್ನೇ ಕೊಲೆ ಮಾಡತಕ್ಕಂತಹ ಕೆಲಸವನ್ನ ಈ ನೀರಾ ಆರ್ಯ ಮಾಡ್ತಾಳೆ. ಇದಾದ ನಂತರದಲ್ಲಿ ಬ್ರಿಟಿಷರು ಆಕೆಯನ್ನ ಬಂಧಿಸ್ತಾರೆ. ಬಂಧಿಸಿ ಆಕೆಯ ಜೊತೆಗೆ ಅನೇಕ ಸಹಚರರನ್ನು ಬಂಧಿಸ್ತಾರೆ. ಬಂಧಿಸಿದ ಮೇಲೆ ಅನೇಕರನ್ನ ಬಿಡುಗಡೆ ಮಾಡ್ತಾರೆ. ಈಕೆಯನ್ನ ಅಂಡಮಾನ್ ನಿಕೋಬಾರಿನ ಕಾಲಾಪಾನಿ ಶಿಕ್ಷೆಗೆ ಗುರುತಿಸಿ ಜೈಲಿನಲ್ಲಿ ಇಡ್ತಾರೆ, ಸೆಲ್ಯುಲರ್ ಜೈಲಿನಲ್ಲಿ ಇಡ್ತಾರೆ. ಆಕೆ ಬರೀತಾಳೆ ತನ್ನ ಬಯೋಗ್ರಫಿನಲ್ಲಿ, ಅಲ್ಲಿಯ ಕಷ್ಟ ಹೆಂಗಿತ್ತು ಅಂತಂದ್ರೆ, ನರಕ ಏನು ನೋಡಬೇಕು ಅಂತಂದ್ರೆ ಕಾಲಾಪಾನಿ ಶಿಕ್ಷೆಗೆ ಹೋಗ್ಬೇಕು ಅಂತ ಹೇಳಿ. ಕೊರೆಯುವ ಚಳಿನಲ್ಲಿ ಹೊತ್ಕೊಳ್ಳಿಕ್ಕೆ ಏನೂ ಇಲ್ಲ, ಊಟ ಯಾರೋ ತಂದು ಹಿಂಗೆ ಒಗೆದು ಹೋಗ್ತಾರೆ. ಕೈಗೆ ಕಾಲುಗಳಿಗೆ ಪೂರ್ತಿಯಾಗಿ ಚೈನ್ ಹಾಕಿದ್ದಾರೆ. ಆ ಚೈನ್ ಒತ್ತಡದಿಂದ ಕೈ ಎಲ್ಲ ಕೊರೀತಾ ಇದೆ. ಈ ತರಹದ ಒಂದು ಚಿತ್ರ ಹಿಂಸೆಯನ್ನ ಆ ಹೆಣ್ಣು ಮಗಳಿಗೆ ಬ್ರಿಟಿಷರು ಕೊಡ್ತಾರೆ. ಹೀಗೆ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಸಾರಿ ಏನಾಗುತ್ತೆ ಅಂತಂದ್ರೆ, ಕೈ ರಕ್ತ ಸೋರ್ತಾ ಇರೋದ್ರಿಂದ ಕೈನಲ್ಲಿ ಹಾಕಿರ್ತಕ್ಕಂಥ ಚೈನ್ ಅನ್ನ ಕಟ್ ಮಾಡ್ತಾರೆ. ಕಟ್ ಮಾಡತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷರು ಬೇಕು ಅಂತಾನೆ ಆಕೆಯ ಕೈಯನ್ನ ಸ್ವಲ್ಪ ರಕ್ತ ಬರುವ ಹಾಗೆ ಕಟ್ಟನ್ನು ಮಾಡ್ತಾರೆ. ರಕ್ತ ಬಂದ್ಲಿ ಚೈನಿನ ಹಿಂಸೆಯನ್ನ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅದನ್ನೂ ಕೂಡ ತಡ್ಕೊಂತಾಳೆ. ಇನ್ನೊಂದಿಷ್ಟು ದಿನ ಆದ್ಮೇಲೆ ಕಾಲಿಗೆ ಹಾಕಿರ್ತಕ್ಕಂಥ ಚೈನನ್ನ ತೆಗಿಬೇಕು ಅಂತ ಬರ್ತಾರೆ. ಒಂದು ಸುತ್ತಿಗೆಯನ್ನ ತಗೊಂಡು ಆ ಸುತ್ತಿಗೆಯಿಂದ ಆ ಚೈನನ್ನ ಒಡೆದು ತೆಗಿಬೇಕು. ಹಾಗೆ ಹೊಡಿತಕ್ಕಂತಹ ಸಂದರ್ಭದಲ್ಲಿ ಆ ಬ್ರಿಟಿಷ್ ವ್ಯಕ್ತಿ 1-2 ಬಾರಿ ಆಕೆಯ ಕಾಲಿಗೆ ಬಡಿತಾನೆ. ಆಕೆಯ ಎಲುಬು ಸಿಕ್ಕಾಪಟ್ಟೆ ನೋವಾಗುತ್ತೆ. ಆ ನೋವನ್ನು ಸಹಿಸಿಕೊಂಡು ಕೂಡ ಆ ವ್ಯಕ್ತಿಗೆ ಬೈತಾಳೆ ಆಕೆ. ಅದನ್ನು ನೋಡ್ತಾ ನಿಂತಿರ್ತಕ್ಕಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ, ಸುಭಾಷ್ ಚಂದ್ರ ಬೋಸ್ ಎಲ್ಲಿದ್ದಾರೆ ಹೇಳು ಅಂತ ಹೇಳಿ.
ಆಕೆ ಹೇಳ್ತಾಳೆ ಸುಭಾಷ್ ಚಂದ್ರ ಬೋಸ್ ಅವರು ಆಗಲೇ ಫ್ಲೈಟ್ ಅಪಘಾತದಲ್ಲಿ ನಿಧನರಾಗಿದ್ದಾರೆ ಅಂತೇಳಿ. ಇಲ್ಲ, ಅವರು ಬದುಕಿದ್ದಾರೆ, ನಿನಗೆ ಗೊತ್ತಿದೆ, ಎಲ್ಲಿದ್ದಾರೆ ಹೇಳು ಅಂತ ಹೇಳ್ತಾರೆ. ಆವಾಗ ಆಕೆ ಹೇಳ್ತಾಳೆ, ನನ್ನ ಹೃದಯದಲ್ಲಿ, ನನ್ನ ತಲೆಯಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಅಂತ ಹೇಳ್ತಾರೆ. ಈ ಒಂದು ರೋಷದ ಮಾತನ್ನ ಕೇಳಿದಂತಹ ಬ್ರಿಟಿಷ್ ಅಧಿಕಾರಿಗೆ ಸಹಿಸಿಕೊಳ್ಳಿಕ್ಕಾಗಲ್ಲ. ಆವಾಗ ಆಕೆಯನ್ನ ನಗ್ನವನ್ನಾಗಿ ಮಾಡಿ ಅಲ್ಲಿರ್ತಕ್ಕಂತಹ ವ್ಯಕ್ತಿಗೆ, ಚಿತ್ರಹಿಂಸೆ ಕೊಡ್ತಕ್ಕಂತಹ ವ್ಯಕ್ತಿಗೆ ಹೇಳ್ತಾನೆ, ಆಕೆಯ ಸ್ತನವನ್ನ ಕಟ್ ಮಾಡಿ. ಎಷ್ಟು ಕಣ್ಣಲ್ಲಿ ನೀರು ತಕ್ಕಂತಹ ವಿಷಯ ಅಂತಂದ್ರೆ, ಆಕೆಯ ಬಲ ಸ್ತನವನ್ನ ಕಟ್ ಮಾಡ್ತಾನೆ, ಅದು ಕೆಳಗಡೆ ಬೀಳುತ್ತೆ. ಬಿದ್ದಂತಹ ಸಂದರ್ಭದಲ್ಲಿ ಅಷ್ಟು ರಕ್ತದ ನೆರಳಿನಲ್ಲಿ, ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾಳೆ ನೀರಾ ಆರ್ಯ. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಸ್ವಾತಂತ್ರ್ಯ ಸಿಕ್ಕ ನಂತರ ದುರ್ದೈವದ ಸಂಗತಿ ಏನು ಅಂತಂದ್ರೆ 1998ರವರೆಗೂ ಕೂಡ ನೀರಾ ಆರ್ಯ ಹೈದರಾಬಾದ್ನ ಬೀದಿಗಳಲ್ಲಿ ಹೂವನ್ನು ಮಾರ್ಕೊಂಡು ಜೀವನವನ್ನು ಮಾಡ್ತಾರೆ. ಸ್ವಾತಂತ್ರ್ಯದ ಹೋರಾಟಕ್ಕೆ ಜನರನ್ನ ಅಡಿಗೊಳಿಸ್ತಾ ಇರತಕ್ಕಂತಹ ಸುಭಾಷ್ ಚಂದ್ರ ಬೋಸರನ್ನ ಕಾಪಾಡಬೇಕು ಅಂತೇಳಿ ತನ್ನ ಗಂಡನನ್ನೇ ಕೊಂದಂತಹ ಆ ಮಹಿಳೆ ಕೊನೆಗೆ ಹೂ ಮಾರಿ ಜೀವನವನ್ನ ನಡೆಸಿ ತನ್ನ ಜೀವನವನ್ನ ಸಹಿಸಬೇಕಾದಂತಹ ಪರಿಸ್ಥಿತಿ ಭಾರತದಲ್ಲಿ ಬಂದ್ಬಿಡುತ್ತೆ. ನಮಸ್ಕಾರ.